ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ನಾನು ಕೂಡ ಸಖತ್ತಾಗಿದ್ದೀನಿ. ನಾನು ಆಲ್ರೆಡಿ 5 ಗಂಟೆ ಆಗಿದೆ, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವಿಚಾರದ ಬಗ್ಗೆ, ನನ್ನ ಸ್ಟೋರಿಲಿ ಒಂದು ಇಷ್ಟು ಹಂಚ್ಕೊಳ್ಳೋಣ ಅಂತ ಹೇಳಿ. ಒಬ್ಬರು ಸಿಸ್ಟರ್ ಕೇಳ್ತಾನೆ ಇದ್ರು, ನೀವು ಸಂತೋಣ ಹೇಗಿದ್ರಿ, ವಿಡಿಯೋ ಮಾಡಿ ಅಂತಾನೆ. ಆ್ಯಂಡ್ ನನಗೆ ಹಳೇ ವೀಡಿಯೋಸು ಜಾಸ್ತಿ ಓಡಿದ್ವಲ್ಲ ಲಕ್ಷಗಟ್ಟಲೆ, ಆ ವಿಡಿಯೋದಲ್ಲೂ ಕೂಡ ತುಂಬ ಕಮೆಂಟ್ಸ್ ಇತ್ತು. ನೀವು ಹೇಗಿದ್ರಿ, ಚೆನ್ನಾಗಿದ್ರಾ, ನಿಮ್ಮ ಲೈಫ್ ಹೇಗಿತ್ತು, ನೀವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇತ್ತ, ಹೇಳಿ ಅಂತ. ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿ ವಿಡಿಯೋ ಮಾಡೇ ಇರಲಿಲ್ಲ. ಸೊ ಅದನ್ನು ಹಾಗೆ ಇಟ್ಟಿದ್ದೆ, ನೋಡೋಣ ಅಂತ ಇವತ್ತು ನಿಮ್ಮ ಹತ್ರ. ಅಂದರೆ ಎಲ್ಲನೂ ಅಲ್ಲ, ಕಂಪ್ಲೀಟಾಗಿ ಎಲ್ಲನೂ ಹೇಳೋಕ್ಕಾಗಲ್ಲ ಇದೊಂದು ವೀಡಿಯೋದಲ್ಲೇ. ಬಟ್ ಅಲ್ಪ ಸ್ವಲ್ಪನಾದರೂ ಹೇಳ್ಬೋದಲ್ವ ಅಂತ ಹೇಳಿ ಬಂದು ನಿಂತಿದ್ದೀನಿ. ನನಗೆ ಮದುವೆ ಆಗಿದ್ದು 2020ಗೆ. ನನಗೆ ಅವಾಗ 22 ಇಯರ್ಸ್. ನಾನು 2 ವರ್ಷ ಡಿಗ್ರಿ ಮುಗಿಸಿ 1.5 ವರ್ಷ ಬೆಂಗಳೂರಲ್ಲಿ ವರ್ಕ್ ಮಾಡಿ, ಬೆಂಗಳೂರಲ್ಲಿ ಇದ್ದಂಗೆ ಮದುವೆ ಫಿಕ್ಸ್ ಆಗಿದ್ದು. ನಮ್ಮ ದೊಡ್ಡಮ್ಮನ ಮನೆಗೆ ಬಂದು ನೋಡಿಕೊಂಡು ಅವರೇ ಇಷ್ಟಪಟ್ಟು ಈ ಹುಡುಗಿನೇ ಆಗಬೇಕು ಅಂತ ಹೇಳಿ ಒಂದು 2-3 ತಿಂಗಳು ಮಾತುಕತೆನೇ ಇರಲಿಲ್ಲ ಗೈಸ್. ಅವರೇನೆ ಒತ್ತಾಯ ಮಾಡಿ ಹೇಳಿ ಅಂತ ಹೇಳಿ ಒಂಥರ ಅರ್ಜೆಂಟಲ್ಲಿ ಮಾಡಿಕೊಂಡ್ರು. ಸೊ ಅದು ಒಂದು ಸ್ಟೋರಿ ಇದೆ. ಅದೊಂದು ಬೇರೆ ಸ್ಟೋರಿನೇ ಇದೆ. ಬಟ್ ನಾನು ಅದನ್ನು ಇವಾಗ ಹೇಳಕ್ಕೆ ಬರ್ತಾ ಇಲ್ಲ. ಓಕೆ, 2020 ಏಪ್ರಿಲ್ 26ರಲ್ಲಿ ನಮ್ಮದು ಮದುವೆ ಆಗಿದ್ದು. ನಮ್ಮದು ಏನೋ ಸೆಪ್ಟೆಂಬರ್ ಅನ್ಕೋತೀನಿ. ನನಗೆ ನೆನಪಿಲ್ಲ. ಆ ಟೈಮಲ್ಲಿ ಎಂಗೇಜ್ಮೆಂಟ್ ಗ್ರ್ಯಾಂಡಾಗಿ ಮಾಡಲಿಲ್ಲ. ಹೂ ಮಾಡಿಸೋ ಶಾಸ್ತ್ರನ ಮಾಡಿದರು. ಅವ್ರ ಕಡೆಯವರು ಒಂದು 10-15 ಜನ ಥರ ಬಂದು ಹೂ ಮಾಡಿಸ್ಬಿಟ್ಟು ಹೋಗಿದ್ರು. ನಾನು ಮೊನ್ನೆ ರೀಲ್ಸಲ್ಲೂ ಕೂಡ ಹಾಕಿದ್ದೀನಿ ನಂದು ಹಳೆ ಪಿಕ್ಸು, ಸೀರೆ ಹಾಕ್ಕೊಂಡಿರೋದು, ಯೆಲ್ಲೋ ಆ್ಯಂಡ್ ಪಿಂಕ್ ಕಲರ್ ಸೀರೆ, ಹೂ ಮಾಡಿಸೋ ಶಾಸ್ತ್ರದ್ದು ಅಂತ ಹೇಳಿ. ಆಗ ಸ್ವಲ್ಪ ಬರಲಿಲ್ಲ. ಎಂಗೇಜ್ಮೆಂಟ್ ಆದರೆ ಹುಡುಗ ಬರೋದು. ಅದಾದ 6 ತಿಂಗಳಿಗೆ, ಓಕೆ, ಹೂ ಮಾಡಿಸಿದ್ದು ಶಾಸ್ತ್ರ ಆದ 6 ತಿಂಗಳು ನೆಕ್ಸ್ಟು ಏಪ್ರಿಲ್ಗೆ ನಮಗೆ ಮದುವೆ ಫಿಕ್ಸ್ ಮಾಡಿದ್ರು. ಹೂ ಮಾಡಿಸಿದ ಶಾಸ್ತ್ರ ಆದಮೇಲೆ ಹೋಗಿ ಅವರೇನೆ ಒಂದು ಡೇಟ್ ಬಂದಿದ್ರು. ಒಳ್ಳೆಯ ದಿನ, ಅದು ನಮಗೆ ಭಾನುವಾರ ಟೈಮೇ ಬೇಕು, ಅದು ಆ ತಿಂಗಳಲ್ಲೇ ಬೇಕು, ರಜಾ ಇರೋ ಟೈಮಲ್ಲೇ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಂತೇಳಿ ಎಲ್ಲ ಅವ್ರು ಇಷ್ಟ ಬಂದಂಗೆ ಮಾಡಿಕೊಂಡ್ರು. ಅದೆಲ್ಲ ಹೇಳೋಕೆ ಹೋದರೆ ಭಾಳ ಬೇಜಾರಾಗುತ್ತೆ. ಆ್ಯಂಡ್ ನಾವು ಸಾಲಿಗ್ರಾಮ ಚೌಟ್ರಿ ಮಾಡಬೇಕು ಅಂತ ನಾವಿದ್ದಿದ್ದು. ಬಟ್ ಅವರು ನಿಮ್ಗೆ ಕೆರಳಾಪುರ ಚೌಟ್ರಿಲೇ ಬೇಕು ಅಂದರು. ಇದು ಹೆಂಗಾಗೋಯ್ತು ಅಂದರೆ, ನಾವು ಮಾಡ್ತಿರೋದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅನ್ನಂಗೆ ಹೋಗ್ಬಿಡ್ತು. ಬಿಕಾಸ್ ನಮ್ಮ ಅಪ್ಪಾಜಿ ನಮ್ಮಮ್ಮ ಮಾಡಿರಲಿಲ್ಲ, ನಮ್ಮ ಅಣ್ಣ ಅವ್ರು ನೋಡಿದ್ದಲ್ವಾ. ಅವ್ರು ಏನೇ ಅಂದ್ರೂ ನಮ್ಮ ಅಣ್ಣ ಸರಿ ಓಕೆ ಅಂತ ಅಂತು. ನಮ್ಮೂರಲ್ಲಿ ಯಾರೇ ಮದುವೆ ಮಾಡಿದ್ರು ಆಲ್ಮೋಸ್ಟ್ ಸಾಲಿಗ್ರಾಮದಲ್ಲೇ ಮದುವೆ ಮಾಡೋದು. ಓಕೆನಾ. ಅವ್ರಿಗೆ ಹತ್ತಿರ ಆಗಬೇಕು ಅಂತೇಳಿ ಕೆರಳಾಪುರದಲ್ಲಿ, ಅದು ಏಪ್ರಿಲ್ ಮಂತಲ್ಲೇ ಬೇಕು, ಭಾನುವಾರ ಟೈಮಲ್ಲೇ ಬೇಕು ಅಂತೇಳಿ ಎಲ್ಲ ಹಾಕಿಸ್ಕೊಂಡ್ರು. ಇದೇನಾಯಿತು, 2019ರಲ್ಲಿ ಹೋಮಶಿ ಶಾಸ್ತ್ರ ಮಾಡಿದ್ರು. 2020 ಏಪ್ರಿಲ್ 26ಕ್ಕೆ ಡೇಟ್ ಫಿಕ್ಸ್ ಮಾಡಿದ್ರು. ಇದೆಲ್ಲ ಆಯಿತು, ಕರೋನಾ ಬಂದ್ಬಿಡ್ತು. ನಾನು ಜಾನಲ್ಲಿ 2020 ಬೆಂಗಳೂರಲ್ಲೇ ಇದ್ದೆ. ಜಾನ್ ಎಂಡಿಂಗಲ್ಲೆಲ್ಲ ಬೆಂಗಳೂರಲ್ಲೇ ಬತ್ತು ಕರೋನಾ ಅಂತ ಹೇಳಿದ್ರು. ಆಗ ನಮ್ಮನೆ ಮುಂದ್ಗಡೆ ಮನೆಯದ್ದು ಗೃಹ ಪ್ರವೇಶ ಇತ್ತು ಅಂದ್ಬಿಟ್ಟು ನಾನು 2 ಡೇಸ್ ಮಟ್ಟಿಗೆ ಬಂದೆ. ಬರಲೇಬೇಕು ಅಂದ್ರಲ್ಲ, ನನ್ನ ತಂಗಿ ಊರಲ್ಲೇ ಇದ್ಲು, ನಾನು ಮಾತ್ರ ಬೆಂಗಳೂರಲ್ಲಿ ಬಂದೆ. ಲಾಕ್ಡೌನ್ ಆಗೋಯ್ತು. ಇನ್ನು ಜಾಬು ಹೋಗಲಿಲ್ಲ, ಏನೂ ಇಲ್ಲ. ಲಾಕ್ಡೌನಲ್ಲಿ ಮನೆ ಹತ್ರನೇ ಇನ್ನೇನು ಮಾಡ್ತಾರೆ, ಸಿಂಪಲ್ ಅಂದರೆ ಏನು ಗೊತ್ತಾ, ಮದುವೆ ಡೇಟ್ ಚೇಂಜ್ ಮಾಡಬಾರ್ದು ಅಂದರು. ನಮ್ಮ ಸಂತು ನೋಡಿದ್ರು, ನೀನು ಬಿಟ್ಟಂಗೆ ಇರೋಕ್ಕೆ ಆಗಲ್ಲ, ಇದು ಲಾಕ್ಡೌನ್ ಯಾವಾಗ ಮುಗೀತೋ. ಮತ್ತು ನಾನು ನಮ್ಮೂರ ದೇವಸ್ಥಾನದ ಪುರೋಹಿತರನ್ನ ಕೇಳಿದೆ, ಹಾಕ್ಸಿರೋ ಲಗ್ನ ಪತ್ರಿಕೆದು ಡೇಟ್ ಇನ್ನೂ ಇನ್ವಿಟೇಷನ್ ಮಾಡಿಸಿರಲಿಲ್ಲ. ಡೇಟ್ ಹಾಕ್ಸಿರೋದನ್ನ ಚೇಂಜ್ ಮಾಡಿದ್ರೆ ಒಳ್ಳೇದಾಗಲ್ಲ, ಅದನ್ನು ಬಸವ ಜಯಂತಿ ಒಳ್ಳೆ ದಿನ ಅಂತಲೇ ನಾವು ಹಾಕ್ಸಿರೋದು, ಆವಾಗಲೇ ಆಗಲ್ಲ ಅಂತ ಏನೇನೋ ವಿಚಿತ್ರವಾಗೋಯ್ತು. ಡೇಟ್ ಫಿಕ್ಸ್ ಮುಂದೆ ಹಾಕೋದು ಬೇಡ ಅಂತೇಳಿ ಅದೇ ಡೇಟ್ಗೆ ಹಾಕಿದ್ರು. ಸೊ ನಾವು ಸಂತೋರು ಹೇಗಿದ್ದು ಅಂತ ಹೇಳಿದ್ರೆ, ನಾನು ಚೆನ್ನಾಗೇ ಇದ್ದು ಫ್ರೆಂಡ್. ಸ್ಟಾರ್ಟಿಂಗಲ್ಲಿ ನಾನೊಂಥರ ಝೀರೋ ಮೈಂಡಲ್ಲಿ ಹೋಗಿದ್ದೆ ನಾನು. ಅಂದರೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಕರೋನಾ ಬರೋ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಗೋಲ್ಡೆಲ್ಲ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ದು. ಗೋಲ್ಡೆಲ್ಲ ಮಾಡ್ಸೋಕ್ಕಾಗಲಿಲ್ಲ, ಅದೆಲ್ಲ ಇತ್ತಲ್ಲ. ಅದು ಮದುವೆನೂ ಸಿಂಪಲ್ ಆಯಿತು. ಅಂದರೆ ನಾನು ಹೇಗೆ ಅಂದರೆ, ಈಗಲೂ ಕೂಡ ಅದು ಈಗ ಅವರಿಗಲ್ಲ, ನನಗೆ ಬೇಕಾದವರಿಗೆ ಮಾತಾಡಿದ್ರೆ ಎಲ್ಲಿ ಹರ್ಟ್ ಮಾಡ್ಕೊತಾರೋ, ನನ್ನ ಮಾತಿಂದ ನೋವಾಗುತ್ತೋ ಅಂತ ಸ್ವಲ್ಪ ಯೋಚನೆ ಮಾಡೋವಂತಹ ವ್ಯಕ್ತಿ ನಾನು. ಸೊ ಎಲ್ಲದಕ್ಕೂ ನಾನು ಅಡ್ಜಸ್ಟ್ ಆದೆ ಕಂಪ್ಲೀಟಾಗಿ. ನಾನು ಇಲ್ಲಿ ಕೂಗಾಡೋದು, ರೇಗಾಡೋದು, ಅಥವಾ ನನಗೆ ಇಷ್ಟ ಬಂದಂಗೆ ಇರ್ತಿದ್ದಂತಹ ಸುಷ್ಮಾ ಅಲ್ಲಿ ಹೋಗ್ತಿದ್ದಂಗೆ ಏನಾದ್ಲು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಚೇಂಜ್ ಆಗೋದು. ಎಲ್ಲದಕ್ಕೂ ತಾಳ್ಮೆ ತೊಗೊಳೋದು ಸ್ಟಾರ್ಟ್ ಮಾಡಿದ್ಲು. ಆ್ಯಂಡ್ ಒಂದು 3 ತಿಂಗಳೇನೋ ಇದ್ರೇನೋ ಸಂತೋರು ಊರಲ್ಲಿ ನನ್ನ ಜೊತೆಲಿ. ನಾವು ಬೆಂಗ್ಳೂರಿಗೆ ಹೋಗಬೇಕು, ನಾನು ಜಾಬಿಗೆ ಮಾಡಬೇಕು, ಒಂದು 2 ವರ್ಷ ನಾವು ಜಾಬ್ ಮಾಡಿ ಆಮೇಲಿಂದ ಪಾಪ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಇತ್ತು.
ಬಟ್ ನನ್ನ ಹಣೆ ಬರಕ್ಕೆ ಕರೋನಾ ಜಾಸ್ತಿ ಆಗ್ತಾ ಬರ್ತಾನೇ ಇತ್ತು. ಅಷ್ಟ್ರಲ್ಲಿ ಏನಾಯಿತು ಅಂದರೆ ನಂದು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ನಾನು ಬೇಗನೆ ಕನ್ಸೀವ್ ಆದೆ. ಅದಾದ ಮೇಲೆ ಇನ್ನೇನು ನನ್ನನ್ನು ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಅವರು ಒಂದು 3 ಮಂತ್ಸ್ ನನ್ನ ಜೊತೆಲಿದ್ದರು. ಮದುವೆ ಆದ ಒಂದು 3 ಮಂತ್ಸ್ ಆದಮೇಲೆ ಬೆಂಗಳೂರಿಗೆ ಹೋದ್ರು. ಅಲ್ಲಿ ಹೋಟ್ಲು ಮಾಡ್ತಿದ್ರಲ್ಲ, ಆಟೋಮೊಬೈಲ್ ಕ್ಯಾಂಟೀನು. ಹೋದ್ರು. ತಿಂಗ್ಳಿಗೊಂದು 4 ಸಲ, 5 ಸಲ ಆ ಥರ ಬರೋರು. ಬಂದು ಒನ್ ಡೇ ನನ್ನ ಜೊತೆಲಿ ಇದ್ದು ಹೋಗೋರು. ಹಾಗೆ ಹಾಸ್ಪಿಟ್ಲಿಗೂ ಕೂಡ ತೋರಿಸೋರು. ಆ್ಯಂಡ್ ಅಮ್ಮ ಮನೇಲಿದ್ದಾಗ ಅಮ್ಮ ಅವ್ರು ತೋರಿಸೋರು. ಆ ಥರ ನಡೀತಾ ಇತ್ತು. ಇಲ್ಲೇ ಸಾಲಿಗ್ರಾಮದಲ್ಲಿ ದರ್ಶನ್ ಡಾಕ್ಟ್ರಿಗೆ ತೋರಿಸ್ತಾ ಇತ್ತು. ಸೊ ಇಷ್ಟು ಒಂದು ಕಡೆ ಆದರೆ ಕೃತು ಬೇಗನೆ ಹುಟ್ಟಿದ್ಲು ಅಂತ ಹೇಳ್ಬೋದು. ನಾವು ಚೆನ್ನಾಗೇ ಇದ್ದೋ ಫ್ರೆಂಡ್ಸ್. ಯಾಕಂದರೆ ಅವರು ನಾನು ಒಟ್ಟಿಗೆ ಇದ್ದಿದ್ದು ತುಂಬ ಕಡಿಮೆ. ಆ್ಯಂಡ್ ಆಗ ಮದುವೆ ಆದ ಸ್ಟಾರ್ಟಿಂಗ್ ಅಂದಾಗ ತುಂಬ ಚೆನ್ನಾಗಿದ್ದು, ಅಂಡರ್‌ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನೇನು ಮಾಡ್ಬಿಟ್ಟೆ ಅಂದರೆ, ಅದು ಏನಕ್ಕೆ, ಇದು ಏನಕ್ಕೆ ಅಂತ ಕೇಳ್ತಾನೆ ಇರಲಿಲ್ಲ. ನಾನು ಕಂಪ್ಲೀಟ್ಲಿ ನನಗೆ ಮುಂಚೆನೇ ಹೇಳ್ಬಿಟ್ಟಿದ್ದೆ ನಮ್ಮ ಸಬ್ಜೆಕ್ಟ್. ಯಾಕಂದರೆ ನಮಗೆ 6 ಮಂತ್ಸ್ ಗ್ಯಾಪ್ ಸಿಕ್ತಲ್ಲ ನೋಡಿ ಮದುವೆಗೆ. ನಮ್ಮ ಅಕ್ಕನ ಹತ್ರ ಹಿಂಗೆ ನಡ್ಕೊಬೇಕು, ಅವ್ರ ಹತ್ರ, ನಮ್ಮಮ್ಮ ಹತ್ರ ಹಿಂಗೆ ನಡ್ಕೊಬೇಕು, ಹಿಂಗಿರಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದ. ಮದುವೆ ಆಗ ಮನೆಗೆ ಹೋದ್ಮೇಲಂತೂ ಇನ್ನು ಹಿಂಗೆ ಯಾರಾದ್ರು ಬಂದರೆ ಹಿಂಗೆ ಮಾತಾಡಿಸ್ಬೇಕು, ಹಂಗಿರಬೇಕು, ಹಿಂಗೆ ಕೂತ್ಕೋಬೇಕು ಅಂತ. ಸೊ ನಾನು ಅವ್ನು ಹೆಂಗೆ ಹೇಳ್ತಾನೆ ಹಂಗೆ ಕಂಪ್ಲೀಟ್ಲಿ ಆಗೋಗ್ಬಿಟ್ಟಿದ್ದೆ. ಬಿಕಾಸ್ ಅವ್ರು ಹೇಳೋದು ಸರಿ ಅನ್ನಿಸ್ತಿತ್ತು ನನಗೆ. ಆ ವೇಲಿ ಹೇಳ್ತಾ ಇದ್ದೆ. ಸೊ ನಾನು ಹಂಗಾಗೋಗ್ಬಿಟ್ಟಿದ್ದೆ. ಇರೋದ್ರಿಂದ ನನ್ನೆಲ್ಲ ಇಷ್ಟಪಡೋರು, ಒಳ್ಳೆಯವರು, ಬೆಟ್ಟರು, ಚೆನ್ನಾಗಿರ್ತಾಳೆ, ಹಂಗೆ ಹಿಂಗೆ ಕೆಲಸ ಮಾಡ್ತಾಳೆ ಅಂತ ಹೇಳಿ. ಬಟ್ ಕೆಲವೊಂದು ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಬಿಕಾಸ್ ನಾನು ಊರಲ್ಲಿದ್ದಾಗಲೂ ಕೂಡ ತುಂಬ ಕಡಿಮೆ ಕೆಲಸ ಮಾಡ್ತಿದ್ದಿದ್ದು. ಬೆಂಗ್ಳೂರಿಗೆ ಹೋದ್ಮೇಲೆ ನಿಮಗೆ ಗೊತ್ತು ಎಲ್ಲ ಮಿಷಿನ್ಸೇ ಇರೋದ್ರಿಂದ ನಾನು ಬೆಳಗ್ಗೆ ಹೋದರೆ ಸಂಜೆ ಬರ್ತಿರೋದ್ರಿಂದ ನಾನು ಬೆಂಗಳೂರಲ್ಲೂ ಮನೆ ಕೆಲಸ ಮಾಡ್ತಿರಲಿಲ್ಲ. ಅಲ್ಲಿ ಹೋಗಿ ಏನಾಯಿತು ಅಂದರೆ, ಅಷ್ಟು ದೊಡ್ಡ ಮನೆ, ನಮ್ಮ ಮುಂಡೂರಲ್ಲಿ ಏನು ನೀವು ಮನೆ ನೋಡ್ತೀರೋ ಅದಕ್ಕಿಂತ ತುಂಬ ದೊಡ್ಡ ಮನೆ. ಆ ದೊಡ್ಡ ಮನೆ ಕೆಲಸ ಮಾಡೋಕ್ಕೆ ನಂಗೆ ಆಗ್ತಾ ಇರಲಿಲ್ಲ. ಬಟ್ ನಾನು ಎಲ್ಲೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಅಲ್ಲಿ ನಾನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಈ ಮನೆಯಲ್ಲಿ ಅಂತ ಹೇಳಿ. ನನಗೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಮಾಡಿದ್ದೀನಿ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡಿದ್ದೀನಿ. ಬಿಕಾಸ್ ಅದು ನನ್ನ ಮನೆ ಅಂತ ಹೇಳಿ. ಆ್ಯಂಡ್ ಸ್ವಂತವರು ನನ್ನ ಜೊತೆಲೇ ಇರ್ತಿರಲಿಲ್ಲ, ಯಾವಾಗಲೋ ಬರೋರು. ಅಂದರೆ ನಾವು ಎಲ್ಲೋ ನಮ್ಮ ಕಡೆ ಫಂಕ್ಷನು ಅಥವಾ ಅವ್ರ ಕಡೆ ಫಂಕ್ಷನು ಅಂತ ನಾವೆಲ್ಲೂ ಹೋಗಿಲ್ಲ. ನಾನು ಒಂದು ಮದ್ವೆಗೆ ಹೋಗಿರೋ ನೆನಪು ನಮ್ಮ ಕಾಡ್ನೂರಲ್ಲಿ ನಮ್ಮ ದೀಪು ಅಣ್ಣನ ಮದುವೆಗೆ ಕೂಡ್ಗೆಗೆ ಒಂದು ಮದ್ವೆಗೆ ಹೋಗಿದ್ದು. ಅದು 2002 ಅಲ್ಲೋ ಕಣೆ, 3 ಅಲ್ಲೋ ಕಣೆ ಹೋಗಿದ್ದು. ಅಷ್ಟು ಬಿಟ್ಟರೆ ನಾವು ಮದುವೆಗೆ ಹೋಗಿಲ್ಲ ಗೈಸ್. ಯಾರ ಮದುವೆಗೂ ಹೋಗಿಲ್ಲ, ಒಂದು ಇದಕ್ಕೂ ಹೋಗಿಲ್ಲ ಗಂಡ ಹೆಂಡತಿ ಜೊತೇಲಿ ಕೆಲಸ 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 ಅಂತ. ಸೊ 2021 ಮಾರ್ಚ್ ಕೃತು ಹುಟ್ಟಿದ್ಲು. ಅಲ್ಲಿಂದ ಅದೇ ಇಲ್ಲೊಂದು ವರ್ಷ ಬಣ್ಣಿತನ ಮುಗಿಸ್ಕೊಂಡೆ. ಇಲ್ಲಿಂದ ನಾನು ನೆಕ್ಸ್ಟ್ 2023 ಮಾರ್ಚಲ್ಲಿ ಕೃತುನ್ ಮೊದಲನೇ ವರ್ಷದ ಬರ್ಡೇ ಗ್ರ್ಯಾಂಡಾಗಿ ಮಾಡಿ, ಹಂಗೆ ಮಾಡಿ, ನಾವು ಅಷ್ಟು ಜನ ಬರ್ತೀವಿ, ನಾವು ಇಷ್ಟು ಜನ ಬರ್ತೀವಿ ಅಂದರು. ನಮ್ಗೆ ಗೊತ್ತಲ್ಲ, ನಾವು ಬಡವರು, ನಮ್ಮ ಹತ್ರ ಎಲ್ಲ ನಾವು ನೋಡಿ ಹಂಗೆಲ್ಲ ಬರೋಕ್ಕಾಗಲ್ಲ. ಒಂದು 15-20 ಜನ ನಿಮ್ಗೆ ಬೇಕಾದವರು ಬನ್ನಿ, ನಾವು ಮನೇಲೇ ಸಿಂಪಲಾಗಿ ಮಾಡಿ ಕಳಿಸ್ತೀವಿ ಅನ್ನೋದಕ್ಕೆ ಒಪ್ಕೊಳ್ಳಿಲ್ಲ ಅವರು. ಓಕೆ, ಒಪ್ಕೊಳ್ದೆ ಹೋದಕ್ಕೆ ಕಾರಣ ನನ್ನ ಗಂಡ ಒಬ್ಬನೇ ಬಂದಿದ್ದ ಬೈಕಲ್ಲಿ. ಸೊ ಮನೇಲೇ ಒಂದು ಬೇಬಿ ಕೇಕ್ ಥರ ಒಂದು 3 kg ಕೇಕ್ ತರಿಸಿದೆ. ಬಲೂನ್ ಡೆಕೋರೇಷನ್ ನಾವೇ ಮಾಡಿದ್ದು. ನಮ್ಮ ಬೀದಿಯವ್ರಿಗೆ ಬೇಕಾದರೂ ನಮ್ಮ ಬೀದಿಯವ್ರಿಗೆ ಒಂದು 20 ಜನ ಕೇಳ್ಕೊಂಡಿದ್ದು. ಒಂದು 10-15 kg ಚಿಕನ್ ತರಿಸಿದ್ದು. ಸೊ ಸಿಂಪಲಾಗಿ ಬರ್ತಡೇ ಮಾಡಿ ಮುಗಿಸ್ತು. ಅಲ್ಲಿ ಹೋಗ್ತೀನಿ ಆ ಮನೇಲಿ ನನ್ನ ಮಗಳು ಒಂದು ಕೇಕು ಕೂಡ ಗತಿ ಇರಲಿಲ್ಲ. ಕೇಕು ಕಟ್ ಮಾಡಿಸ್ಲಿಲ್ಲ, ಏನಿಲ್ಲ. ಅಲ್ಲೊಂದು ವಾರನೋ ಏನೋ ಇದ್ದು ಬೆಂಗ್ಳೂರಿಗೆ ಹೋಗಿ ನಾನು ಬೆಂಗಳೂರಲ್ಲಿ ಇದ್ದಿದ್ದು 2 ವರ್ಷ. ಓಕೆ, 2 ವರ್ಷಕ್ಕೆ ನಮ್ಮ ಗಂಡ ಇದಾಗಿದ್ದು. ನಾನು ನನ್ನ ಗಂಡನೂ ತುಂಬ ಚೆನ್ನಾಗಿದ್ದು. ಅಂದರೆ ಯಾರಾದರೂ ಥರ್ಡ್ ಪರ್ಸನ್ ಕಾಲ್ ಮಾಡಿ ಹೇಳಿದ್ರೆ ಮಾತ್ರ ಅಲ್ಲಿ ಜಗಳಗಳು ಬರ್ತಿತ್ತು ನನಗೂ ಅವ್ರಿಗೂ. ಅದು ಬಿಟ್ಟರೆ ಚೆನ್ನಾಗೇ ಅದೇ ಮಾಮೂಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಬಿಕಾಸ್ ನನ್ನ ಗಂಡ ಫಸ್ಟು ಒಬ್ಬರೇ ಆಟೋಮೊಬೈಲ್ ಕ್ಯಾಂಟೀನ್ ಒಬ್ಬರೇ ಮಾಡ್ತಿದ್ದಿದ್ದು. ಅದಾದ ಮೇಲೆ ಬಿಸ್ನೆಸ್ಸ ದೊಡ್ಡದಾಗಿ ಹರಡಬೇಕು ಅಂತ ಹೇಳಿ ನಾನು ಹೋದ್ನಲ್ಲ, ನಾನು ಹೋಗೋದು 2-3 ತಿಂಗಳು ಅನ್ನೋ ಮುಂಚೆನೇ 2022 ಅಲ್ಲಿ ಇನ್ನೊಂದು ಶೆಡ್ ಹೋಟ್ಲು ತೊಗೊಂಡು ಅವ್ರ ಅಣ್ಣನೂ ಕೂಡ ಮರ್ಜ್ ಮಾಡಿಕೊಂಡು ಅಣ್ಣ ತಮ್ಮ ಇಬ್ಬರು ಮಾಡ್ತೀನಿ ಅಂತೇಳಿ ಮಾಡಿದ್ರು. ಅದೊಂದು 6 ತಿಂಗಳು ತುಂಬ ಚೆನ್ನಾಗಿ ಓಡ್ತು. ನಾನು ಅಷ್ಟರಲ್ಲಿ ಅವ್ರು ಸ್ಟಾರ್ಟ್ ಮಾಡೋ 3 ತಿಂಗಳಾಗಿತ್ತು. ನಾನು ಕೃತುನ್ ಕರ್ಕೊಂಡು ಹೋದಾಗ ಬರ್ಡೇ ಮುಗಿಸ್ಕೊಂಡು ಲಾಸ್ ಆಯ್ತಾ ಬಂತು. ಸೊ ಲಾಸ್ ಆಗ್ತಾ ಬಂದಾಗಲೇ ನಮ್ಮ ತಂದೆ ತೀರಾ ತಲೆ ಕೆಡಿಸ್ಕೊಂಡಿತ್ತು. ಈ ವಿಚಾರಗಳು ಎಲ್ರಿಗೂ ಗೊತ್ತಿದ್ರೂ ಕೂಡ ಇವತ್ತು ನನ್ನಿಂದ ಅಂತ ಹೇಳ್ತಾರೆ. ಸೊ ಯಾರೂ ಒಪ್ಕೊಳ್ಳಲ್ಲ ಈ ವಿಚಾರಗಳು. ನಮಗೂ ಗೊತ್ತಿತ್ತು ಇದೆಲ್ಲ ಪರಿಣಾಮ ಬೀಳ್ತು ಅಂತ ಹೇಳಿ. ಆಗ ಯಾವಾಗ ನಾನು 2 ವರ್ಷ ಬೆಂಗಳೂರಲ್ಲಿದ್ದೆ, ಆವಾಗ ನಂಗೆ ಹೆಂಡತಿ ಆದವ್ಳು ಕೇಳ್ತಾಳೆ, ದುಡ್ಡೆಲ್ಲಿ ಹೋಗ್ತಿದೆ, ಅವ್ರಿಗೇನೇ ಕಷ್ಟ ಆಗ್ತಿದೆ, ಇವ್ರಿಗೇನಕ್ಕೆ ಕೇಳಿದಾಗಲೂ ಕೂಡ ಜಗಳ ಬರೋದು. ಈಗ ನನ್ನ ಮಗಳಿಗೆ ದುಡ್ಡು ಹಾಕಿಸ್ಕೊಂಡು ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ನೀವೇ ಆಗಬೇಕಾ? ಈಗ ನಮ್ಮ ಅಪ್ಪ ಅಮ್ಮನ ಮನೇಲಿ ಇರೋಳು ನನ್ನ ಮಗಳು.
ಅವಳಿಗೆ ಹಾಸ್ಪಿಟ್ಲಿಗಾಗಲಿ, ಹಬ್ಬಕ್ಕೆ ಬಟ್ಟೆ ಆಗಲಿ, ಅವಳಿಗೆ ತಿನ್ನಕ್ಕೆ, ಉಣ್ಣಕ್ಕೆ ಹಣ್ಣುಗಳು ಅಥವಾ ಬೇಕ್ರಿ ಐಟಮ್ಸಲ್ಲಿ ಎಲ್ಲ ನಮ್ಮ ಅಪ್ಪಾಜಿ ತರೋದಲ್ಲ. ₹1 ದುಡ್ಡು ಹಾಕಿಸ್ಕೊಂತಿರ್ಲಿಲ್ಲ ಅಲ್ವಾ? ಅಲ್ಲಿದ್ದಾಗ ನನ್ನ ಮಗಳಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಕೃತಂಗ್ ಜ್ವರ ಬಂದೈತೆ ದುಡ್ಡು ಹಾಕು. ಆಮೇಲೆ ₹500 ಅದನ್ನು ಒಂದ್ಸಲ ಕೇಳಿದ್ದೆ. ಯಾಕೆ ಕೇಳಬಾರ್ದಾ? ಅಲ್ಲ ಇಲ್ಲಿಂದ ನಾವು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ದುಡ್ಡು ಕಳಿಸ್ಕೊಂಡು ಅಲ್ಲಿರ್ಸೋದ್ಕಿಂತ ನಮ್ಮ ಹತ್ರ ನನ್ನ ಮಗುನ ಇರಿಸ್ಕೊಂಡ್ರೇನು ಅಂತ ಹೇಳಿ ಫಸ್ಟು ಬೆಂಗಳೂರಲ್ಲಿ ಆ ಅವಸ್ಥೆ ನೋಡೋಕ್ಕಾಗ್ದೇನೆ ಕೃತನ್ನ 1 ವರ್ಷದ ಮೇಲೆ 2 ತಿಂಗಳಾಗಿತ್ತು ನನ್ನ ಮಗುಗೆ. ಆಗ ನಮ್ಮ ಅಮ್ಮ ಬಂದಿತ್ತು. ಯಾಕಂದರೆ ಸಂತುಗೆ ಕಾಲು ಕುಕ್ಕರಲ್ಲಿ ಇದು ಬಿದ್ದುಬಿಟ್ಟು ಕಾಲು ಫುಲ್ಲು ಇದಾಗೋಗ್ಬಿಟ್ಟಿತ್ತು. ಇಲ್ಲಿಂದ ಇಲ್ಲಿ ತನಕ ಇಷ್ಟುದ್ದ ಆಗೋಗ್ಬಿಟ್ಟಿತ್ತು ಕಾಲು. ಅದನ್ನ ನೋಡೋಕ್ಕೆ ಅಂತ ಒಂದು 5 ಸೇರು ಬೆಣ್ಣೆ ತಂದಾಗ ಕೃತನ ಅವಸ್ಥೆ ನೋಡಿ ಗಂಡ ಹೆಂಡತಿ ಗಲೀಜು ಒಳಗಡೆ ಹೆಂಗಾರು ಬಿದ್ದು ಒದ್ದಾಡಿ ನನ್ನ ಮಗುನ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು 1 ವರ್ಷದ ಮೇಲೆ 2.5 ತಿಂಗಳಾಗಿದ್ದ ಮಗುನ ನಮ್ಮಮ್ಮ ಕರ್ಕೊಬಂದಿದ್ದು ಫಸ್ಟ್. ಅದಕ್ಕಿಂತ ಮುಂಚೆ ನಮ್ಮಮ್ಮ ಬರೋಕ್ಕಿಂತ ಮುಂಚೆ ಬೇರೆ ವ್ಯಕ್ತಿಗಳು ಬಂದಿದ್ರು. ಬಟ್ ಯಾರೂ ಮಗುನ ಕರ್ಕೊಂಡು ಹೋಗ್ತೀವಿ, ನಾವು ನೋಡ್ಕೋತೀವಿ, ಚಿಕ್ಕ ಮಗು ಇಲ್ಲಿ ಗಲೀಜಲ್ಲೆಲ್ಲ ಆಟ ಆಡ್ತಿದೆ ಅಂತ ಕರ್ಕೊಂಡು ಹೋಗಲಿಲ್ಲ. ನಮ್ಮಮ್ಮ ಬಂದು ನನ್ನ ಮಗುನ ನಾನು ಕರ್ಕೊಂಡು ಹೋಗ್ತೀನಿ, ನೀವು ಹೆಂಗಾದ್ರೂ ದುಡೀರಿ ಅಂದ್ಬಿಟ್ಟು ಕರ್ಕೊಂಡೋಯ್ತು. ನಮ್ಮಮ್ಮ ಬಂದು ಇಲ್ಲಿಗೆ ಕರ್ಕೊಂಡು ಬಂದ ಮೇಲೆ ಬೇರೆ ಬೇರೆ ಪರ್ಸನ್ಗಳು ಬಂದು ನಾವು ನೋಡ್ಕೋತೀವಿ, ನಾವು ಸ್ವಲ್ಪ ದಿನ ಕರ್ಕೋತೀವಿ ಅಂತೇಳಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡಿಸ್ತಾ ಇದ್ರು. ನಾವು ಕೂಡ ಬೆಂಗಳೂರಿಂದ ಇಲ್ಲಿಗೆ ಬಂದಾಗ ಕರ್ಕೊಂಡು ಹೋಗೋದು, ಅಲ್ಲಿ ನನ್ನ ಗಂಡನ ಮನೆಯಿಂದ ಇದ್ರೆ ಅಲ್ಲಿಗೆ ಕರ್ಕೊಂಡು ಹೋಗೋದು, ನನ್ನ ಗಂಡನ ಮನೆಯಿಂದ ಇಲ್ಲಿಗೆ ಹಂಗೆ ಕುರಿತು 1.25 ವರ್ಷ ಅನ್ಕೊಳ್ಳಿ. 1.25 ವರ್ಷಕ್ಕೆ ಅವಳು ಅವ್ರ ಅಪ್ಪ ಅಮ್ಮನ ಬಿಟ್ಟು ಅವ್ರ ಅಜ್ಜಿ ತಾತನ ಜೊತೆ ಅಥವಾ ಅದರ್ ಪರ್ಸನ್ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ಅವಳು ಜಾಸ್ತಿ ಅಳಲ್ಲ. ಸೊ ಜೊತೆಲಿದ್ದಾಗಲೇ ಹೋಟ್ಲು ಲಾಸ್ ಆಗ್ತಾ ಬಂತು. ನನಗೂ ಕೆಲ್ಸಕ್ಕೆ ಹೋಗಬೇಡ, ಹೋಟ್ಲಲ್ಲೇ ಕೆಲಸ ಮಾಡು ಅಂತ ಹೇಳಿದ್ರು. ನಾನು ಹೋಟ್ಲಲ್ಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ಇವರೇನೋ ದುಡ್ಡು ತೊಗೊತಾರೆ, ದುಡ್ಡು ತೊಗೊಂಡು ಏನೋ ಮಾಡ್ಕೊತಾರೆ, ಅವ್ರ ಅಪ್ಪನ ಮನೆಗೆ ಕೊಡ್ತಾರೆ ಅಂತ ಅವು ಬಂದು ಡೈರೆಕ್ಟಾಗಿ ಯಾವ ಪರ್ಸನ್ನು ಬಂದು ನನ್ನ ಹತ್ರ ಹೇಳಿದವರು ನನ್ನ ಗಂಡನಿಗೆ ಫೋನ್ ಮಾಡಿ ಹೇಳೋರು. ಅಂದವ ಏನೇನೋ ಗೈಸ್ ಮಾಂಗಲ್ಯ ಚೈನ ಅಮ್ಮ ಅಪ್ಪನ ಮನೆ ಮಾಡಿಸಿದ್ರೆ ನೀನೇ ನಿನ್ನ ಹೆಂಡತಿಗೆ ಸಾಲ ಮಾಡಿ ಮಾಂಗಲ್ಯ ಚೈನ್ ಮಾಡಿಸಿದ್ಯಾ, ನೀನೇ ಮಾಡಿಸಿದ್ಯಾ, ನಮ್ಮ ಹತ್ರ ಸುಳ್ಳು ಹೇಳ್ತೀರಿ ಅಂತ ನನ್ನ ಗಂಡನಿಗೆ ಕಾಲ್ ಮಾಡೆಲ್ಲ ಬೈದರು. ಅವತ್ತು ಕಾಲಲ್ಲಿ ಮಾತಾಡ್ಬೇಕಾದ್ರೆ ನಾನು ಪಕ್ಕದಲ್ಲೇ ಇದೆಲ್ಲನೂ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ. ಆಮೇಲೆ ಸಾಲಗಳು ಒಟ್ಟಿಗೆ ಬಿಸ್ನೆಸ್ ಮಾಡ್ತಿರೋದ್ರಿಂದ ಒಂದು ಕಡೆ ಲಾಸ್ ಆಗ್ತಾ ಇತ್ತು. ಒಂದೊಂದ್ಸತಿ ಸಾಮಾನು ತರೋಕ್ಕೂ ದುಡ್ಡು ಆಗ್ತಾ ಇರಲಿಲ್ಲ. ನಾವು ಅಂತೂ ಬಾಡಿಗೆಗಿರೋದ್ರಿಂದ ಬಾಡಿಗೆ ಕಟ್ಟೋಕ್ಕೂ ತುಂಬ ಇದಾಗಿತ್ತು. ಇನ್ನೊಬ್ಬ ನಮ್ಮ ಜೊತೆ ಒಬ್ಬ ಇದ್ದ, ಅವನಿಗೆ ಸಂಬಳ ಕೊಡಬೇಕಿತ್ತು. ಒಂಥರ ಎಲ್ಲ ವಿಚಿತ್ರ ಆಗೋಯಿತು. ಎಷ್ಟು ಕಷ್ಟ ಆಯಿತು ಅಂದರೆ ಅವ್ನು ಎಷ್ಟು ತಲೆ ಕೆಡಿಸ್ಕೊಂಡ ಅಂತ ಹೇಳಿದ್ರೆ. ಆ್ಯಂಡ್ ನಾನು ಹೋದ ಪಕ್ಷ ಹಬ್ಬದಲ್ಲಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ಸಂತು ಏನಕ್ಕೆ ಜಗಳ ಆಡ್ದು ಅಂತ ಹೇಳಿ. ಅದೇ ಫಸ್ಟು ನಾನು 4 ವರ್ಷಕ್ಕೆ ನನ್ನ ಲೈಫಲ್ಲಿ ನನ್ನ ಗಂಡನ ಜೊತೆ ಅಷ್ಟು ದೊಡ್ಡ ಜಗಳ ಆಡಿ ನಾನು ಮನೆಯಿಂದ ಆಚೆ ಬಂದಿತ್ತು ಅದೇ ಫಸ್ಟು. ಬಿಕಾಸ್ 4 ವರ್ಷದಿಂದ ಸಹಿಸ್ಕೊಂಡು ಯಾರೋ ಫೋನ್ ಮಾಡಿ ಹೇಳ್ದಾಗ ನನ್ನ ಕೈಲಿ ಜಗಳ ಮಾಡೋದು, ಅದು ಇದು ಎಲ್ಲ ಮಾಡಿ ನನಗೂ ನೋಡಿ ಸಾಕಾಗೋಗ್ಬಿಟ್ಟಿತ್ತು. ಆವಾಗಲೇ ನಾನು ಅದೇ ಫಸ್ಟು ಮನೆಯಿಂದ ಅದು ಎಲ್ಲೂ ಹೋಗಿಲ್ಲ, ನಮ್ಮ ಅಪ್ಪನ ಮನೆಗೆ ನಾನು ಬಂದೆ. ಇವಾಗ ಹೇಳ್ತಾರೆ ಎಲ್ಲೋಗಿದ್ಲೋ ಯಾರಿಗೆ ಗೊತ್ತು ಅಂತ. ನಾನು ಇಲ್ಲಿಗೆ ಬಂದಿದ್ದೆ ಅಂತ ಎಲ್ರಿಗೂ ಗೊತ್ತು. ಸೊ ಅದಾದ 4.25 ತಿಂಗಳು 5 ತಿಂಗಳಿಗೆ ಸಂತೋರ್ ಡೆತ್ ಆಗಿದ್ದು. ಅದಕ್ಕೆ ಇವತ್ತು ಹೇಳ್ತಾರೆ ಇವಳೇ ಸಾಯಿಸ್ಬಿಟ್ಲು, ಇವಳೇ ಜಗಳ ಮಾಡಿದ್ಲು, ನೆಮ್ಮದಿ ಕೊಡ್ತಿರ್ಲಿಲ್ಲ, ಡೈಲಿ ಜಗಳ ತೆಗಿಯೋಳು, ನಮ್ಮ ಮಗನ ಜೊತೆಯಲ್ಲಿ ಜಗಳ ಮಾಡಿ ಟಾರ್ಚರ್ ಕೊಟ್ಟು ಸಾಯಿಸ್ಬಿಟ್ರು. ಏನೋ ನನಗೆ ಡೈರೆಕ್ಟಾಗಿ ಅಂದರು ನಿನ್ನಿಂದಲೇ ನನ್ನ ಮಗ ಸತ್ತೋಗಿದ್ದು. ನಂಗೆ ಎಷ್ಟು ಒಂಥರ ಇದಾಗಿರಬೇಡ. ಅವತ್ತು ಅದೇ ಜಾಗದಲ್ಲಿ ಕುಸ್ತು ಕೆಳಗೆ ಬಿದ್ದಿದ್ದೆ. ಎಷ್ಟು ಹತ್ತಿದ್ದೀನಿ ಗೊತ್ತಾ, ನಾನು ಹತ್ತು ಅಲ್ಲಿ ಗಂಟ್ಲು ಫುಲ್ ಹೋಗ್ಬಿಟ್ಟಿತ್ತು ನನಗೆ. ಅದಾದ ಒಂದು 2-3 ತಿಂಗಳಿಗೆ ನನಗೆ ಗಂಟ್ಲು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದ್ದು. ವಾಯ್ಸ್ ಕಟ್ಕೊಂಡಂಗಾಗೋದು, ಗಂಟ್ಲಲ್ಲಿ ಇದಾಗೋದು. ಯಾಕೆ ಬಿಕಾಸ್ ಜೋರಾಗಿ ಕಿರ್ಚ್ಬಿಟ್ಟಿದೆ, ಜೋರಾಗಿ ಹತ್ಬಿಟ್ಟಿದೆ. ಅದೇನು ಸ್ಟ್ರೆಸ್ ಆಗಿತ್ತಾ ಇಲ್ಲಿಗೆ ಏನೋ ನಂಗೊಂದು ಗೊತ್ತಿಲ್ಲ, ಭಗವಂತಂಗೆ ಗೊತ್ತು. ನಾನು ಒಂದೇ ಹೇಳೋದು, ಯಾರಾದರೂ ವಯಸ್ಸಾಗಿರೋರು ನೋಡ್ತಾ ಇದ್ದರೆ ದಯವಿಟ್ಟು, ನಾನು ಆಗಲಿ ಅಂತ ನಾನು ಬಯಸಲ್ಲ, ದಯವಿಟ್ಟು ಒಂದು ವೇಳೆ ನಮ್ಮ ಕೈ ಮೀರಿ ನಿಮ್ಮ ಸೊಸೆದಿರ್ಗೋ ಏನೋ ಈ ಥರ ಆಗ್ಬಿಡ್ತು ಅಂತ ಹೇಳಿದ್ರೆ ದಯವಿಟ್ಟು ಅವ್ರಿಗೆ ಅನ್ಯಾಯ ಮಾಡಿಬಿಡಿ. ಅವರು ಮದುವೆ ಆಗ್ಬಿಡ್ತಾಳೆ ಇನ್ನೊಬ್ಬನ್ನ ಅಂತಲೇ ಆಸ್ತಿ ಕೊಡಲ್ವೋ ಏನೋ ಯಾರಿಗೆ ಗೊತ್ತು ಆಯಿತಾ. ಮಕ್ಕಳಿದ್ರೆ ದಯವಿಟ್ಟು ಆಸ್ತಿ ಕೊಟ್ಬಿಡಿ. ಯಾವತ್ತಿದ್ರೂ ಆಸ್ತಿ ಹೋಗುತ್ತಲ್ವ. ಅವ್ರ ಎಕ್ಸ್ಪೆನ್ಸಸ್ ಯಾರು ನೋಡ್ಕೋತಾರೆ, ಮಗುನ ಯಾರು ಓದಿಸ್ತಾರೆ. ಈಗ ನನಗೆ ಹುಷಾರಿಲ್ಲದೆ ಇರೋಂತಹ ಪರ್ಸನ್ನು ನನಗೆ ಈಗ ಮೆಡಿಸಿನ್ ಬೇಕು, ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ನನಗೆ ಒಂದು ಬಟ್ಟೆ ಬೇಕು ಅಥವಾ ಎಲ್ಲೋ ಒಂದು ಹೋಗಬೇಕು, ಯಾರು ನೋಡ್ಕೊತಾರೆ. ಅದೇ ಏನೋ ಒಂದು ಪ್ರಾಪರ್ಟಿ ಅಂತಿದ್ರೆ ನಾವು ಏನಕ್ಕೋ ಒಂದು ಕೊಟ್ಕೊಂಡು ಏನೋ ಒಂದು ಮಾಡಿಕೊಂಡು ಏನೋ ಒಂದು ನಮ್ಮ ಲೆವೆಲ್ಗೆ ನಮ್ಮ ಖರ್ಚು ನಾವು ಮಾಡ್ಕೊಬೋದು. ನಾನು ಹೇಳೋದು ಹಾಗೆ ಒಬ್ಬರು ನೋಡ್ಕೊಂಡು ಒಬ್ಬರು ಯಾರೂ ಕಲಿಯೋಕ್ಕೆ ಹೋಗಬೇಡಿ. ಯಾರೋ
ಅನ್ನ ತಿನ್ನೋದ್ರ ಮೊದಲು ಇನ್ನೇನೋ ತಿಂತಾರೆ ಅಂತ ಹೇಳಿ ದಯವಿಟ್ಟು ನನ್ನ ಚಾನಲ್ ನೋಡ್ತಿರೋರು ನಿಮಗೆ ಮಗ ಸೊಸೆ ಅಥವಾ ಮಗಳು ಯಾರಾದರೂ ಹೆಣ್ಣು ಮಕ್ಕಳಿತ್ತು ಅಂತ ಹೇಳಿದರೆ ದಯವಿಟ್ಟು ಅವ್ರಿಗೆ ಏನು ಕೊಡಬೇಕೋ ಕೊಟ್ಬಿಡಿ. ನೀವು ಅವ್ರ ಪಾಲಿಗೆ ದೇವರಾಗೋಯ್ತೀರ. ಅವ್ರು ದೇವ್ರನ್ನ ನಂಬ್ತಾರೋ ಇಲ್ವೋ, ನಮ್ಮ ಅತ್ತೆ ಒಳ್ಳೆಯವರು, ನಮ್ಮ ಅತ್ತೆ ದೇವರು ಅಂತ ನಂಬ್ತಾರೆ. ಸೊ ಅವರು ನಂಬಿಕೆ ಇರುತ್ತೆ, ಅಯ್ಯೋ ಇಷ್ಟು ವರ್ಷನೇ ಚೆನ್ನಾಗಿದ್ರಲ್ವಾ ನನ್ನ ಗಂಡ ಇದ್ದಾಗ ನನ್ನ ಜೊತೆಯಲ್ಲಿ, ಇನ್ನು ನನ್ನ ಗಂಡ ಇಲ್ಲ ಅಂದಮೇಲೆ ಇನ್ನೂ ನನ್ನ ಜೊತೆಲಿ ಚೆನ್ನಾಗಿರ್ತಾರೆ, ನನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ಇರುತ್ತೆ. ನೀವು ಒಂದೇ ಸಲ ನಂಬಿಕೆನ ಮಟಾಶ್ ಅಂತ ಅನ್ನಿಸ್ದಾಗ ಅವ್ರಿಗೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾರನ್ನು ನಂಬಬೇಕು, ಇಷ್ಟು ವರ್ಷ ಜೊತೆಲಿದ್ದವರೇ ಹಿಂಗೆ ಕತ್ ಕುಯ್ದಾಗ ಇನ್ನು ಯಾವ ಹೊಸ ವ್ಯಕ್ತಿಗಳನ್ನ ನಂಬಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಅವರು ಕೊಡೋದು ಕೊಟ್ಬಿಡಿ. ಅದು ನೀವೇ ಅವ್ರ ಪಾಲಿನ ದೇವರಾಗ್ತೀರ. ಯಾಕಂದರೆ ನೀವು ಫಸ್ಟು ಮಗಳ ಥರ ನೋಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಅವ್ರು ಆಮೇಲಿಂದ ನಿಮ್ಮನ್ನ ತಾಯಿ ಥರ ನೋಡ್ತಾರೆ. ಅದು ಬಿಟ್ಬಿಟ್ಟು ನೀವು ನಿಮ್ಮ ಅತ್ತೆ ಬುದ್ಧಿ ತೋರ್ಸೋಕೆ ಹೋದರೆ ಅವ್ರ ಸೊಸೆ ಬುದ್ಧಿ ತೋರಿಸ್ತಾರೆ. ಗೈಸ್ ಏನು ಗೊತ್ತಾ, ಫೈನಲಿ ನಾನು ನನ್ನ ಗಂಡ ಚೆನ್ನಾಗಿದ್ದು ಸಣ್ಣ ಪುಟ್ಟ ಜಗಳಗಳು ಯಾರಿಗೂ ಬರಲ್ಲ. ನಾನು ನನ್ನ ಗಂಡ ಸಣ್ಣ ಪುಟ್ಟ ಜಗಳಗಳಾಗಿರೋದು ಕೆಲವೊಬ್ಬರು ವ್ಯಕ್ತಿಗಳಿಗೆ ಅವರ ಗುಂಪಲ್ಲಿ ಗೊತ್ತಿತ್ತು. ಅದನ್ನು ಅಂದರು 3 ವರ್ಷದಲ್ಲಿ ಜಗಳ ಆಡಿರೋ ಮ್ಯಾಟ್ರನ್ನ ಅವತ್ತು ತೆಗಿತಾರೆ. ಅವತ್ತು ಜಗಳ ಆಡಿದ್ದಲ್ಲ ನೀನು ಸರಿ ಇಲ್ಲ ಹಂಗೆ ಗಂಡ ಹೆಂಡ್ತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಬರುತ್ತೆ. ನನ್ನ ಗಂಡ ಒಳ್ಳೆಯವರೇ, 100% ಒಳ್ಳೆಯವರೇ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ನಾನು ಆ ಕಡೆ ಬಿಟ್ಬಿಟ್ಟು ಕಂಪ್ಲೀಟಾಗಿ ಅಂತ ಯಾವತ್ತೂ ಹೇಳಿಲ್ಲ. ನೀನು ಏನು ಮಾಡ್ತಿದ್ಯಲ್ವ ಕಂಪ್ಲೀಟಾಗಿ ಆ ಕಡೆಗೆ ಮಾಡಬೇಡ. ಯಾಕೆ ನಾನಿದ್ದೀನಿ, ನನಗೊಂದು ಹೆಣ್ಣು ಮಗು ಇದೆ, ನಮಗೂ ಮಾಡು ಅಂತ ನಾನು ಅಷ್ಟೇ ಕೇಳಿರೋದು. ಕಂಪ್ಲೀಟಾಗಿ ಅವ್ರನ್ನ ಬಿಟ್ಟೇ ಬಿಡು ಅಂತ ಅಲ್ಲ. ಇವತ್ತು ಅಲ್ಲಿ ಏನೇ ಆಗಿದ್ರು ನನ್ನ ಗಂಡ ಮಾಡಿರೋದೇ ಎಲ್ಲ. ಪ್ರತಿಯೊಂದು ನನ್ನ ಗಂಡನೇ ಮಾಡಿರೋದು. ನಿಂತು ಪ್ರತಿಯೊಂದು ಅಲ್ಲಿ ಏನೇನಿದೆ ಎಲ್ಲ ಮಾಡಿರೋದು ನನ್ನ ಗಂಡನೇ. ಅಂದರೆ ಏನಿತ್ತು ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಿರೋದು, ಅದನ್ನು ಮುಂದುವರಿಸ್ಕೊಂಡು ಹೋಗಿರೋದು, ತುಂಬ ಕಷ್ಟಪಟ್ಟು ಅದನ್ನೆಲ್ಲ ಬೆಳೆಸಿರೋದು ನನ್ನ ಗಂಡನೇ. ನನಗೆ ಖುಷಿ ಇದೆ. ಅದೇ ನನ್ನ ಗಂಡಂದು ನನಗೆ ಅಂತ ಅಂದರೆ ನಾನು ಕೆಟ್ಟವಳಾಗ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಸೊ ಅಂಥವರೆಲ್ಲ ಚೆನ್ನಾಗಿರಲಿ, ಮಾಡಿದುಣ್ಣೋ ಮಾರಾಯ ಅಂತ. ಆಯ್ತಪ್ಪ, ನಾನು ಏನೋ ಕರ್ಮ ಮಾಡಿಬಿಟ್ಟಿದ್ದೀನಿ ಸ್ಟ್ರಾಂಗಾಗಿ, ಅದಕ್ಕೆ ಇವತ್ತು ಉಣ್ತಾ ಇದ್ದೀನಿ. ನನ್ನ ಕರ್ಮ ನಾನು ಅನುಭವಿಸ್ತಾ ಇದ್ದೀನಿ. ಹಾಗೆ ನನಗೆ ಅಂದಿದ್ದಾರಲ್ವ ಅನ್ಯಾಯವಾಗಿ, ಅವರು ಕೂಡ ಅನುಭವಿಸ್ತಾರೆ. ಯಾರನ್ನೂ ಶಾಪ ಹಾಕೋದಾಗಲಿ ದ್ವೇಷಿಸೋದಾಗಲಿ ಬಿಟ್ಟುಬಿಟ್ಟಿದ್ದೀನಿ ಇವಾಗ. ಬಿಕಾಸ್ ಅದು ಕೂಡ ಕರ್ಮ ಅಂತೆ ಗೈಸ್. ನಾವು ಒಬ್ರಿಗೆ ಬೈತೀವಿ ಹಾಳಾಗಲಿ ಅಂತ ಅಂತೀವಿ ಅಂದರೆ ಅದು ಕೂಡ ಕರ್ಮ ಅಂತೆ. ಬೇಡ, ಇವಾಗ ಬಂದಿರೋ ಕರ್ಮನೇ ಸಾಕು ಅಂತ ಹೇಳಿ ನಾನು ಕೇಳೋದೇನೆಂದರೆ, ನನ್ನ ಮಗಳನ್ನ ಹೊಸಷ್ಟು ಶಕ್ತಿ ಕೊಡು, ನನಗೆ ಆರೋಗ್ಯ ಕೊಡು, ಅದು ಒಂದೇ ನಾನು ಕೇಳೋದು. ರಾಯರ ಹತ್ರ, ಭಗವಾನ್ ಹತ್ರ ನಾನು ಜಾಸ್ತಿ ಅಂದರೆ ನನಗೆ ಖರ್ಚಿಗೆ ನನಗೆ ದುಡ್ಡು ಬರಬೇಕು ಯೂಟ್ಯೂಬಿಂದ. ಯಾರ ಹತ್ರನೂ ಕೈ ಚಾಚ್ದಂಗೆ ಅದೊಂದು ಕೊಡು ಅಂತ ಕೇಳ್ತೀನಿ. ಆ್ಯಂಡ್ ಫೈನಲಿ ನಾನು ಗಂಡ ಚೆನ್ನಾಗಿದ್ದು 3rd ಪರ್ಸನಿಂದ ಕಾಲ್ ಬಂದಾಗ ಅಷ್ಟೇ ಇದಾಗ್ತಿದ್ದು. ಅದೇ ಹೇಳಿದ್ದೀನಲ್ಲ, ಇಷ್ಟು ನನ್ನ ಲೈಫಲ್ಲಿ ಒಂದು ಸಿಂಪಲಾಗಿ ಹೇಳಿದ್ದೀನಿ. ಇನ್ನೂ ಹೇಳೋವಂಥದ್ದು ತುಂಬ ಇದ್ದಾವೆ. ಎಷ್ಟೋ ಒಂದು ನಾನು ಹೇಳಿಲ್ಲ ಮಧ್ಯದಲ್ಲಿ ಬೇಡ ಅಂತ ಹೇಳಿ. ನೋಡೋಣ, ಮುಂದೆ ಹೇಳ್ಕೊಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಹೇಳ್ಕೊತೀನಿ. ಇವಾಗ ಸಿಂಪಲಾಗಿ ನನ್ನ ಲೈಫ್ ಸ್ಟೋರಿನ ಒಂದು ಚೂರು ಹೇಳಿದ್ದೀನಿ. ಆ್ಯಂಡ್ ನಮ್ಮ ಸಂತು ಅವ್ರ ಡೆತ್ ಆಗಿದ್ದು 2024 ಏಪ್ರಿಲ್ 18. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದು ಏಪ್ರಿಲ್ 26. ಒಂದು ವಾರ ಅಂದರೆ 4 ವರ್ಷವೂ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ನನ್ನ ಗಂಡ ಡೆತ್ ಆದಾಗ. ನನ್ನ ಪರಿಸ್ಥಿತಿ ಅವತ್ತಿಗೆ ಎಷ್ಟು ಘನಘೋರವಾಗಿತ್ತು ಅಂತ ಹೇಳಿದ್ರೆ, ಯಾವ ಹೆಣ್ಮಕ್ಳಿಗೂ ಬರೋದು ಬೇಡ ನನ್ನ ಕಷ್ಟ. ಅದರಲ್ಲೂ ಕೈ ಹಿಡಿತೀವಿ ಅಂತ ಹೇಳಿದವರು ಏನೋ ಒಂದು ಚಿಕ್ಕ ಆಸ್ತಿ ವಿಚಾರಕ್ಕೆ ಕೈ ಬಿಟ್ಟಾಗ ಅದರಿಂದ ಡಿಪ್ರೆಷನ್ಗೆ ಹೋಗಿ ಅನುಭವಿಸಿದ್ದೀನಲ್ಲ, ಆ ಕಷ್ಟ ಅಂತೂ ಯಾರಿಗೂ ಬರೋದು ಬೇಡ. ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರೆ ಏನು ಉಳ್ಕೊಳಲ್ವಂತೆ ಗೈಸ್. ಏನು ಅವ್ರ ಮನೆಯೇ ಹಾಳಾಗುತ್ತೆ. ಬೇಡಿ, ನೀವು ಆ ಥರದ ಕೆಲಸ ಮಾಡಬೇಡಿ. ಒಬ್ರಿಗೆ ಅನ್ಯಾಯ ಮಾಡಿ ನಾವು ಬದುಕ್ತೀವಿ ಅನ್ನೋದು ಸುಳ್ಳು, ಆಯಿತಾ? ಅವರು ಎಷ್ಟು ಕಣ್ಣೀರಾಗ್ತಾರೋ, ಉದ್ಧಾರ ಆಗೋಕ್ಕಾಗೋದಿಲ್ಲ. ಈಗ ನಾನು ಎಷ್ಟು ಜನಕ್ಕೆ ಅದು ಏನು ಮಾಡಿದ್ನೋ, ನಾನು ಅನುಭವಿಸ್ತಾ ಇದ್ದೀನಿ ಅಂತ ನಾನು ಅಂದ್ಕೊಳ್ಳೋದು. ನಾನು ಏನೋ ಮಾಡಿದ್ದೀನಪ್ಪ, ಅದಕ್ಕೆ ನನಗೆ ಇಷ್ಟೊಂದು ನೋವು ಕಷ್ಟ ಅಂತ ಹೇಳಿ. ಹಾಗಾಗಿ ಸೊ ಫೈನಲ್ ಹೇಳೋಕ್ಕೆ ಇನ್ನೇನೂ ಇಲ್ಲ. ಮಿಸ್ಯೂಸ್ ಅಂತೂ ಯಾರ ಹಂಗಿಲ್ದನೆಯ, ಯಾರ ಹತ್ರನೂ ₹1 ಬೇಡ್ದೇ ನಮ್ಮ ಮಗಳನ್ನ ನಾವು ಸಾಕ್ತಾ ಇದ್ದೀವಿ. പക്ഷേ ನೀವೆಲ್ಲಾದ್ರೂ ಪಂಚಭೂತಗಳಲ್ಲಿ ವಿಲೀನ ಆಗಿದ್ದೀರ, ಎಲ್ಲೋ ಒಂದು ಕಡೆ ನೋಡ್ತಿರ್ತೀರ, ಅಷ್ಟೇ ಸಾಕು. ಇದು ಸಂತುಂಗೆ ಹೇಳ್ತಾ ಇರೋದು. ಸಂತವ್ರು ಎಲ್ಲರೂ ಒಂದು ಕಡೆ ಕೇಳಿಸ್ಕೊತಿರ್ತಾರೆ. ನಾನು ಹಾಗೆ ಹಿಂಗೆ ಒಬ್ಬೊಬ್ಬಳೇ ಮಾತಾಡ್ಕೊತಾ ಇದ್ದೀನಿ, ಹಂಗೆ ಸಂತು ಹಿಂಗೆ ಸಂತು ಅಂತ ಹೇಳಿ. ಇನ್ನೇನು ಇಲ್ಲ ಗೈಸ್, ನನಗೆ ಏನು ಒಂಥರ ಸಾರ್ಥಕತೆ ಇದೆ. ಯಾರು ಏನೇ ಅಂದ್ರೂ ಅಂಜ್ದಂಗೆ ಕುಗ್ದಂಗೆ ನನ್ನ ಜೀವನ ನೋಡಿಕೊಂಡು ನನ್ನ ಮಗಳನ್ನ ಓದಿಸ್ಕೊಂಡು ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ದೀನಿ. ಯಾರಿಗೂ ಏನು ಇದು ಮಾಡ್ದಂಗೆ ಅವ್ರ ಕಡೆ ಹೋಗಿ ಅಷ್ಟು ಕೊಡಿ ಇದು ಮಾಡಿ ಅಂತ ಹೇಳ್ದಂಗೆ ನನಗೆ ನಿಜವಾಗ್ಲೂ ಖುಷಿ ಇದೆ ನಾನು ಬದುಕ್ತಾ ಇರೋ ಬದುಕಲ್ಲಿ. ಅಷ್ಟೇ ಫ್ರೆಂಡ್ಸ್, ಇನ್ನೇನೂ ಇಲ್ಲ.
ಕಾಲನೇ ಎಲ್ಲವನ್ನ ನಿರ್ಧರಿಸುತ್ತೆ ಯಾರು ಹೆಂಗೆ ಹೆಂಗೆ ಅಂತ. ಇವತ್ತು ಒಳ್ಳೆಯವರಾದವರೇ ಕೆಟ್ಟವರಾಗಿರ್ಬೋದು, ಅವತ್ತು ಒಳ್ಳೆಯವಳಾಗಿದ್ದೆ ನಾನು, ಇವತ್ತು ಕೆಟ್ಟವಳಾಗಿದ್ದೀನಿ. ಕೆಟ್ಟವರಾದವರು ಕೂಡ ಮುಂದೆ ಒಳ್ಳೆಯವರಾಗ್ಬೋದು. ಕಾಲ ಎಲ್ಲವನ್ನ ಡಿಸೈಡ್ ಮಾಡುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡ್ತಿರ್ಬೇಕು. ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.